ಮುರುಕಲು ಗುಡಿಸಲು ಮಳೆ ನೀರು ಸೋರದಂತೆ ಅಲ್ಲಲ್ಲಿ ಟರ್ಪಾಲ್ ಅದು ಕೂಡ ಹರಿದು ಹೋಗಿದೆ. ಇಂದು ನಾಳೆಯೂ ಬೀಳುವ ಸ್ಥಿತಿಯಲ್ಲಿದೆ ಈ ಪುಟ್ಟ ಗುಡಿಸಲು. ಇದೇ ಪಾಳು ಗುಡಿಸಲಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಡು ಬಡತನದಲ್ಲಿಯೇ ಕುಟುಂಬವೊಂದು ಜೀವನ ಸಾಗಿಸುತ್ತಿದ್ದು, ಇದನ್ನ ಮನಗಂಡ ರೋಟರಿ ಕ್ಲಬ್ ಸೌತ್ ಮಂಗಳೂರು ಬಡ ಕುಟುಂಬಕ್ಕೆ ಸೂರು ಕಟ್ಟುವ ಕೆಲಸ ಮಾಡಿದ್ದಾರೆ. ನಗರದ ಬೋಂದೆಲ್ನ ಕೃಷ್ಣನಗರದಲ್ಲಿರುವ ಪ್ರಿಯಾ ಚಂದ್ರಶೇಖರ್ ಅವರಿಗೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನೂತನ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಂದು ಇದರ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಸೌತ್ ಮಂಗಳೂರು ಇದರ ಅಧ್ಯಕ್ಷೆ ನಂದಿನಿ ರಘುಚಂದ್ರಾಪುರ ಮಾತನಾಡಿ, ಬಡತನದಲ್ಲಿರುವ ಕುಟುಂಬಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಇಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಹಲವಾರು ಮಂದಿಯ ಸಹಕಾರದೊಂದಿಗೆ ನೂತನ ಮನೆ ನಿರ್ಮಾಣಗೊಂಡಿದೆ ಎಂದು ಹೇಳಿದರು. Initially what happened was my friend Lolakshi, she introduced me to this family. When I came to see, it was in a very bad condition. It was all plastic and there was no roof nor wall nor anything. It was just a hut of plastic, which I felt very sad, and there was no lighting also. So initially I thought I'll just give them some solar light. So we installed solar lights. But then I used to get worried about the rainy season. We thought we'll get some government funds from the government and do something for them, at least a roof. But till we waited for 3 months, no funds came in. So then I took it up on myself with the help of some donors from Rotary, from Muscat, Oman Bilawaz. I know them. So they sponsored half of the money, and then I collected funds from my family, friends, and we spent around 1 lakh for this. Thought of giving them 4 walls and a roof. So now I'm happy, satisfied that during the rains the kids don't have to worry. ಈ ವೇಳೆ ಮಾತನಾಡಿದ ಸಮಾಜ ಸೇವಕಿ ಲೋಲಾಕ್ಷಿ ಅವರು, ಮನೆ ಕಟ್ಟಿಕೊಡುವ ಮೂಲಕ ಬಡ ಕುಟುಂಬಕ್ಕೆ ರೋಟರಿ ಕ್ಲಬ್ ಸೌತ್ ಮಂಗಳೂರು ಆಸರಿಯಾಗಿರುವುದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನನಗೆ ಕೆಲವು ಹೀಗೆ ಜನರಿಗೆ ಏನಾದರೂ ಪ್ರಾಬ್ಲಮ್ ಎಲ್ಲ ಇದ್ದರೆ ಅವರು ಏನಾದರೂ ನನ್ನಿಂದ ನಿಮ್ಗೆ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ, ಸರ್ಕಾರದಿಂದ ಕೆಲವೆಲ್ಲ ಯೋಜನೆಗಳು ಉಂಟು, ಅದರಿಂದ ಏನಾದರೂ ನಮಗೆ ಮಾಡ್ಲಿಕ್ಕೆ ಆಗ್ತದಂತ ಅವರು ನನ್ನ ಹತ್ರ ಬಂದರು. ಹಾಗೆ ನಾನು ಆಯಿತು ಮಾಡುವ ಅಂತ. ಹಾಗೆ ಇಲ್ಲಿದು ನಮ್ಮ ಕಾರ್ಪೊರೇಟರ್ ಲೋಹಿತಾ ಮೀನ್ ಹೇಳಿ ಅವರಿಗೆ ಇವರದ್ದೆಲ್ಲ ನಾನು ಅಪ್ಲಿಕೇಶನ್ ಅದೆಲ್ಲ ತಗೊಂಡು ನಾನು ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಿ ಆಮೇಲೆ ನೋಡುವಾಗ ಒಂದು 6 ಮಂತ್ ಆಯಿತು. ಯಾಕಂದರೆ ಈ ಲಾಕ್ಡೌನಿಂದ ಗೌರ್ಮೆಂಟಿಂದ ಏನು ಪೇಪರ್ಸ್ ಎಲ್ಲ ಮುಂದೆ ಹೋಗ್ತಾ ಇಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗಿತ್ತು. ಹಾಗೆ ನಾನು ಮತ್ತೆ ನನ್ನ ಫ್ರೆಂಡಿಗೆ ಬಂದು ತೋರಿಸಿದೆ, ನೋಡಿ ಹೀಗೆ ಒಂದು ಫ್ಯಾಮಿಲಿ ಇದೆ, ತುಂಬ ಕಷ್ಟದಲ್ಲಿದ್ದಾರೆ, ಪ್ಲಾಸ್ಟಿಕ್ ಇವರು ಆಲ್ರೆಡಿ ತುಂಬ ವರ್ಕ್ ಮಾಡ್ತಾ ಇದ್ದವರು ಮತ್ತು ತುಂಬ ಪ್ರಾಜೆಕ್ಟ್ ಇದರ ಮೊದಲು ಸಹ ಅವರು ಮಾಡಿದ್ದಾರೆ. ಹಾಗೆ ಅವರು ಹೇಳಿದರು, ನೋಡುವ ಎಷ್ಟು ನಮ್ಮಿಂದ ಆಗುವ ಅಷ್ಟು ಸಹಾಯ ಇದ್ದರೆ ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ. ಹಾಗೆ ಆಮೇಲೆ ನಾವು ಇವರನ್ನು ತಂದು ತೋರಿಸಿದ ಮೇಲೆ ಇವರು ಹೇಳಿದರು ಎಷ್ಟು ಅಂದಾಜು ಎಷ್ಟು ಆಗ್ತದೆ ಅಂತ. ನಾವೆಲ್ಲ ಕೇಳಿ 1 ಲಕ್ಷ ತನಕ ಆಗ್ತದೆ ಅಂತ ಹೇಳಿದರು. ಒಂದು ಸದ್ಯಕ್ಕೆ ಒಂದು ಅವರಿಗೆ ಕುತ್ಕೊಳ್ಳಿಕ್ಕೆ ಒಂದು ನೆಲೆ ಮಾಡುವ ಅಂತೇಳಿ, ಮತ್ತೆ ಏನಾದರೂ ಗೌರ್ಮೆಂಟ್ನಿಂದ ಬರುವುದರಲ್ಲಿ ಅವರು ಮುಂದಿದ ಕೆಲಸ ಅದನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಎಣಿಸಿ ಮತ್ತೆ ಅವರು ಆ ಕೆಲಸವನ್ನು ತಗೊಂಡ್ರು ಅವರ ಕೈಯಲ್ಲಿ. ಹಾಗೆ ಇವತ್ತು ಅದು ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಅವರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಉಂಟು. ಆದರೆ ಅವರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ. ಈ ವೇಳೆ ರೋಟರಿ ಕ್ಲಬ್ ಸೌತ್ ಮಂಗಳೂರು ಉಪಾಧ್ಯಕ್ಷ ಪ್ರಮೋದ್ ಸತೀಶ್ ಬೋಳಾರ್, ರೋಟರಿ ಕ್ಲಬ್ ಸೌತ್ ಮಂಗಳೂರು ಸದಸ್ಯರಾದ ಡಿಜೇಶ್, ದಾಮೋದರ್, ಸುನಿಲ್, ಕೇಶವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.